ಬಿಜೆಪಿಯವರು ಯಾವ ರೀತಿಯ ರಾಜಕೀಯ ಯಾತ್ರೆ ಮಾಡಿಲ್ಲ. ಧಾರ್ಮಿಕ ವಿಚಾರದಲ್ಲಿ ಕಾಂಗ್ರೆಸ್ ರಾಜಕೀಯ ಯಾತ್ರೆ ಮಾಡಿದೆ ಅಂತ ವಿರೋಧ ಪಕ್ಷದ ಉಪನಾಯಕ ಅರವಿಂದ್ ಬೆಲ್ಲದ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಿಂದೂ ಧಾರ್ಮಿಕ ಸಂಸ್ಥೆಗಳ ಮೇಲೆ ಷಡ್ಯಂತ್ರವನ್ನು ಮಾಡಿದ್ದಾರೆ. ಷಡ್ಯಂತ್ರ ಕುರಿತು ಸ್ವತಃ ಕಾಂಗ್ರೆಸ್ನವರೇ ಒಪ್ಪಿಕೊಂಡಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಷಡ್ಯಂತ್ರ ನಡೆದಿದೆ ಅಂತ ಹೇಳಿದ್ದಾರೆ. ಷಡ್ಯಂತ್ರ ನೋಡಿಕೊಂಡು ಸುಮ್ಮನೆ ಕುಳಿತುಕೊಳ್ಳೋದಕ್ಕೆ ಆಗೋದಿಲ್ಲ. ಹಿಂದೂ ಶ್ರದ್ಧಾ ಕೇಂದ್ರದ ವಿರುದ್ಧ ನಡೆದ ಷಡ್ಯಂತ್ರ ಬಹಿರಂಗ ಆಗಬೇಕು. ಇದೊಂದು ಧಾರ್ಮಿಕ ಕೇಂದ್ರ, ಇದರ ಮೇಲೆ ಗದಾಪ್ರಹಾರ ನಡೆಸುವಂತ ಕೆಲಸ ಆಗಿದೆ ಎನ್ನುವುದಾಗಿ ಅರವಿಂದ್ ಬೆಲ್ಲದ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಗಮನಿಸ್ತಾ ಹೋಗುವುದಾದ್ರೆ ಬಿಜೆಪಿಯ ರ್ಯಾಲಿ ಕುರಿತಂತೆ ಮಾಡುವಂತ ಅವಶ್ಯಕತೆ ತೆಗೆದುಕೊಂಡು ಬಂದವರು ಕಾಂಗ್ರೆಸ್ನವರು. ಹಿಂದೂ ಬಿಜೆಪಿಯವರು ಧರ್ಮಸ್ಥಳದ ರಾಜಕೀಯ ಯಾತ್ರೆ ಮಾಡುವಂಥ ಅವಶ್ಯಕತೆ ತೆಗೆದುಕೊಂಡು ಬಂದವರು ಕಾಂಗ್ರೆಸ್ನವರು. ಹಿಂದೂ ಧಾರ್ಮಿಕ ಸಂಸ್ಥೆಗಳ ಮೇಲೆ ಷಡ್ಯಂತ್ರ ಮಾಡಿದ್ದಾರೆ. ಆ ಷಡ್ಯಂತ್ರ ಮಾಡಿದಾರಂತೆ ಇವರು ಕಾಂಗ್ರೆಸ್ನವರು ಕೂಡ ಒಪ್ಕೊಂಡಿದ್ದಾರೆ. ಡಿ ಕೆ ಶಿವಕುಮಾರ್ ಕೂಡ ಒಪ್ಕೊಂಡಿದ್ದಾರೆ. ಮತ್ತು ಹಿಂದೂ ಸಂಸ್ಥೆಗಳ ಮೇಲೆ ಷಡ್ಯಂತ್ರ ಆದಾಗ ನಾವು ನೋಡಿ ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳೋಕ್ಕಾಗತ್ತೆ. ಧಾರ್ಮಿಕ ಶ್ರದ್ಧೆ ಏನೈತಿ ನಮ್ಮ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳ ಮೇಲೆ, ಆ ಶ್ರದ್ಧೆ ಸಾಮಾನ್ಯ ಜನರಿಂದ ಹೋಗಬೇಕು ಅನ್ನುವಂಥ ವ್ಯವಸ್ಥಿತ ಪಿತೂರಿ, ವ್ಯವಸ್ಥಿತ ಸಂಚು ಕೆಲವು ಸಂಸ್ಥೆಗಳು, ಕೆಲವು ಧರ್ಮದವರು ಕೂಡಿ ಅದನ್ನು ಮಾಡ್ತಾಯಿದ್ದಾರೆ. ಹಾಗಾಗಿ ಅದ್ರ ಸಂಬಂಧ ನಾವು ಹೋರಾಟ ಮಾಡ್ತಿದ್ದೇವೆ. ಅದರಲ್ಲಿ ರಾಜಕಾರಣದ ಪ್ರಶ್ನೆ ಅಲ್ಲ, ಇದು ನಮ್ಮ ಶ್ರದ್ಧೆಯ ಪ್ರಶ್ನೆ ಐತೆ. ಮತ್ತು ಇವರು ಬರೀ ಮೈನಾರಿಟಿ ಹಿಂದೆ ಹೋದ್ರೆ ನ್ಯಾಚುರಲಿ ಅದು ಬಿ ಜೆ ಪಿದ ಆಸ್ತಿ ಆಗ್ತೈತಿ. ಹಿಂದುತ್ವ ಇವತ್ತಿರೋದು ಬಿ ಜೆ ಪಿದ ಆಸ್ತಿ. ಯಾಕಂದರೆ ಇವರೆಲ್ಲರೂ ಬರೀ ಮೈನಾರಿಟಿ ಅಂತ ಕಾಂಗ್ರೆಸ್ದವ್ರು ಹೋಗಿದ್ದಾರೆ. ಹಾಗಾಗಿ ಅದು ನಮ್ಮದು ಆಸ್ತಿ. ಬಿ ಜೆ ಪಿಯವರು ಧರ್ಮಸ್ಥಳದ ರಾಜಕೀಯ ಯಾತ್ರೆ ಮಾಡುವಂಥ ಅವಶ್ಯಕತೆ ತೆಗೆದುಕೊಂಡು ಬಂದವರು ಕಾಂಗ್ರೆಸ್ದವ್ರು. ಹಿಂದೂ ಧಾರ್ಮಿಕ ಸಂಸ್ಥೆಗಳ ಮೇಲೆ ಷಡ್ಯಂತ್ರ ಮಾಡಿದ್ದಾರೆ. ಆ ಷಡ್ಯಂತ್ರ ಮಾಡಿದಾರಂತೆ ಇವರು ಕಾಂಗ್ರೆಸ್ನವರು ಕೂಡ ಒಪ್ಕೊಂಡಿದ್ದಾರೆ. ಡಿ ಕೆ ಶಿವಕುಮಾರ್ ಕೂಡ ಒಪ್ಕೊಂಡಿದ್ದಾರೆ. ಮತ್ತು ಹಿಂದೂ ಸಂಸ್ಥೆಗಳ ಮೇಲೆ ಷಡ್ಯಂತ್ರ